ಶ್ರೀ ವೆಂಕಟೇಶ್ವರ ದೇವಸ್ಥಾನ ಕರಡಕಲ್, ಲಿಂಗಸುಗೂರು ತಾಲ್ಲೂಕು, ರಾಯಚೂರು ಜಿಲ್ಲೆ. ಕರಡಕಲ್ ಗ್ರಾಮವು ಕರ್ನಾಟಕದ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲ್ಲೂಕಿನಲ್ಲಿದೆ ಮತ್ತು ಇದು ಕಲಬುರ್ಗಿ ವಿಭಾಗಕ್ಕೆ ಸೇರಿದೆ. ಈ ಗ್ರಾಮವು ತಾಲ್ಲೂಕಿನ ಕಚೇರಿ ಲಿಂಗಸುಗೂರಿನಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದ್ದು, ಜಿಲ್ಲೆಯ ಕಚೇರಿ ರಾಯಚೂರಿನಿಂದ 104 ಕಿಲೋಮೀಟರ್ ಮತ್ತು ರಾಜ್ಯದ ರಾಜಧಾನಿ ಬೆಂಗಳೂರು ನಗರದಿಂದ 430 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯವು ಮಹಾವಿಷ್ಣುವಿನ ಅವತಾರವಾದ ಭಗವಂತ ಶ್ರೀ ವೆಂಕಟೇಶ್ವರರಿಗೆ ಸಮರ್ಪಿತವಾದ ಒಂದು ಪವಿತ್ರ ಸ್ಥಳವಾಗಿದೆ. 3D ಲಿಡಾರ್ ಸ್ಕ್ಯಾನಿಂಗ್ ತಂತ್ರಜ್ಞಾನ. ಈ ದೇವಾಲಯವನ್ನು ಸೆರೆಹಿಡಿಯಲು ಲೀಡಾರ್ ಸ್ಕ್ಯಾನ್ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಲಿಡಾರ್ ತಂತ್ರಜ್ಞಾನವು ಹೆಚ್ಚು ನಿಖರವಾದ, ಆಕ್ರಮಣಶೀಲವಲ್ಲದ ಮತ್ತು ಸಮಗ್ರ ದಾಖಲಾತಿ ಹಾಗೂ ವಿಶ್ಲೇಷಣೆಯನ್ನು ಒದಗಿಸುವ ಮೂಲಕ ಪರಂಪರೆಯ ರಚನೆಗಳ ಸಂರಕ್ಷಣೆಗೆ ಪರಿವರ್ತನಾತ್ಮಕ ಅನುಕೂಲಗಳನ್ನು ನೀಡುತ್ತದೆ. 3D ಡಿಜಿಟಲ್ ಮಾದರಿ ಡೇಟಾ. ಲೀಡಾರ್ ಸ್ಕ್ಯಾನ್ ಡೇಟಾವನ್ನು ಬಳಸಿಕೊಂಡು ಪರಂಪರೆಯ 3D ಡಿಜಿಟಲ್ ಮಾದರಿಗಳು ಮತ್ತು ಫ್ಲೈಥ್ರೂ ವಿಡಿಯೋಗಳನ್ನು ರಚಿಸಬಹುದು. ಇದು ಹಲವಾರು ಪ್ರಯೋಜನಗಳಿಗೆ ಸಹಾಯ ಮಾಡುತ್ತದೆ. ಅವುಗಳೆಂದರೆ ಸಂರಕ್ಷಣೆ ಮತ್ತು ಪುನಃಸ್ಥಾಪನೆ, ವರ್ಧಿತ ಸಂರಕ್ಷಣೆ, ಪ್ರವೇಶಿಸುವಿಕೆ, ಸಂಶೋಧನಾ ಅವಕಾಶಗಳು, ಸುಧಾರಿತ ದಾಖಲೀಕರಣ ಮತ್ತು ವರ್ಚುವಲ್ ಪ್ರದರ್ಶನಗಳು. ಸ್ಥಳೀಯ ದಂತಕಥೆಗಳ ಪ್ರಕಾರ ಕೆಲ ಹಿರಿಯರು, ಮಹರ್ಷಿ ಭೃಗು ಅಥವಾ ಸ್ಥಳೀಯ ಪ್ರಮುಖ ಸಂತರು ಈ ಪವಿತ್ರ ಸ್ಥಳದಲ್ಲಿ ತಪಸ್ಸು ಮಾಡಿದ್ದರು. ಈ ತಪಸ್ಸಿನ ಫಲವಾಗಿ ಭಗವಂತ ವಿಷ್ಣುವು ಇಲ್ಲಿ ದಿವ್ಯ ರೂಪದಲ್ಲಿ ಪ್ರಾಕಟ್ಯವಾದರೆಂದು ಶ್ರದ್ಧೆಯಿದೆ. ಗ್ರಾಮಸ್ಥರು ಮತ್ತು ಸ್ಥಳೀಯ ಪುರೋಹಿತರಿಂದ ಪೀಳಿಗೆಯಿಂದ ಪೀಳಿಗೆಗೆ ಸಾಗುತ್ತಿರುವ ನುಡಿನಡಿಗೆಯ ಪ್ರಕಾರ ತಿರುಪತಿಗೆ ಹೋಗಲು ಸಾಧ್ಯವಾಗದ ಯಾತ್ರಿಕರಿಗಾಗಿ ಈ ದೇವಾಲಯವು ಉಪದೇವಾಲಯವಾಗಿ ಸೇವೆ ಸಲ್ಲಿಸುತ್ತಿತ್ತು ಎಂಬುದಾಗಿ ತಿಳಿದುಬರುತ್ತದೆ. ಈ ದೇವಾಲಯದ ಮೂರ್ತಿಯನ್ನು ಒಂದು ಪವಿತ್ರ ಹುಣಸೆ ಮರದ ಕೆಳಗೆ ಕುರಿಗಾಹಿಗಳು ಕಂಡುಹಿಡಿದರು. ಇದಕ್ಕೆ ಕಾರಣ ದೇವಸ್ವಪ್ನಗಳಿಂದ ಪ್ರೇರಿತಗೊಂಡ ಗ್ರಾಮಸ್ಥರ ಮಾರ್ಗದರ್ಶನ. ಇನ್ನೊಂದು ಜನಪ್ರಿಯ ಕತೆ ಪ್ರಕಾರ ಈ ದೇವಾಲಯ ತಿರುಮಲದೊಂದಿಗೆ ರಹಸ್ಯ ಸುರಂಗದ ಮೂಲಕ ಸಂಪರ್ಕ ಹೊಂದಿದೆ ಎಂಬ ನಂಬಿಕೆಯಿದೆ. ದೇವಾಲಯವು ಶತಮಾನಗಳಷ್ಟು ಹಳೆಯದಾಗಿದೆ ಎಂದು ಹೇಳಲಾಗುತ್ತದೆ ಮತ್ತು ಇದನ್ನು 14ನೇ ಶತಮಾನದ ಆರಂಭದಲ್ಲಿ, ಅಂದರೆ ಪ್ರಾರಂಭಿಕ ವಿಜಯನಗರ ಯುಗದ ಕಾಲಕ್ಕೆ ಸೇರಿರಬಹುದು ಎಂದು ಭಾವಿಸಲಾಗಿದೆ. ವಿಜಯನಗರ ಸಾಮ್ರಾಜ್ಯದ ನಂತರದ ರಾಜರು ವೈಷ್ಣವ ಧರ್ಮದ ಉತ್ಸಾಹಿ ಅಭಿಮಾನಿಗಳು ಆಗಿದ್ದರಿಂದ ಅವರು ಈ ದೇವಾಲಯದಲ್ಲಿ ಹೆಚ್ಚಿನ ವಿಸ್ತರಣೆ ಮತ್ತು ಪುನರ್ನಿರ್ಮಾಣ ಕಾರ್ಯಗಳನ್ನು ಮಾಡಿರಬಹುದು. ಮುಖ್ಯವಾಹಿನಿಯ ಮೂಲಗಳಲ್ಲಿ ಕಡಿಮೆ ಐತಿಹಾಸಿಕ ದಾಖಲಾತಿಗಳಿದ್ದರು. ವಾಸ್ತುಶಿಲ್ಪ ಶೈಲಿ ಮತ್ತು ಸ್ಥಳೀಯ ಶಾಸನಗಳು ಮಧ್ಯಕಾಲೀನ ಯುಗದಾದ್ಯಂತದವರೆಗಿನ ರಾಜಮನೆತನದ ಪೋಷಣೆಯನ್ನು ಸೂಚಿಸುತ್ತವೆ. ಈ ದೇವಾಲಯದ ನಿರ್ಮಾಣದಲ್ಲಿ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯನ್ನು ಬಳಸಲಾಗಿದೆ. ಗೋಪುರ, ನವರಂಗ ಮತ್ತು ಗರ್ಭಗೃಹ ಇವು ಅದರ ಪ್ರಮುಖ ಲಕ್ಷಣಗಳಾಗಿವೆ. ಪ್ರಮುಖ ಸಂದರ್ಭಗಳಲ್ಲಿ ಕಪ್ಪು ಗ್ರಾನೈಟ್ ಶಿಲೆಯಲ್ಲಿ ರಚಿಸಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪ್ರತಿಮೆಯನ್ನು ವೈಭೋಗಪೂರ್ಣ ಅಲಂಕಾರಗಳಿಂದ ಅಲಂಕರಿಸಲಾಗುತ್ತದೆ. ಅಂತಿಮವಾಗಿ ಈ ಪ್ರಯತ್ನಗಳು ಭವಿಷ್ಯದ ಪೀಳಿಗೆಗೆ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸುವ ಮೂಲಕ ನಾವು ನಮ್ಮ ಹಂಚಿಕೆಯ ಇತಿಹಾಸವನ್ನು ರಕ್ಷಿಸಬಹುದು, ಶಿಕ್ಷಣವನ್ನು ಸುಗಮಗೊಳಿಸಬಹುದು ಹಾಗೂ ನಮ್ಮ ಶ್ರೀಮಂತ ಮತ್ತು ವೈವಿಧ್ಯಮಯ ಪರಂಪರೆಗೆ ಜಾಗತಿಕ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಬಹುದು. ಇದು ವೈಜ್ಞಾನಿಕ ಸಂಶೋಧನೆ ಹಾಗೂ ಸಾರ್ವಜನಿಕ ಮೆಚ್ಚುಗೆ ಎರಡಕ್ಕೂ ಪ್ರಬಲ ಸಾಧನವಾಗಿದೆ. ಈ ದೇವಾಲಯವನ್ನು ಕರ್ನಾಟಕದ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಿದೆ. ಧನ್ಯವಾದಗಳು.